ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವ ಉಜ್ಜಯಿನಿ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಇಡೀ ಕ್ಷೇತ್ರವು ದೀಪಗಳಿಂದ ಕಂಗೊಳಿಸುವಾಗ ದೇವಲೋಕವೇ ಧರೆಗಿಳಿದಂತೆ ಭಾಸವಾಗುತ್ತದೆ. ಅಂದು ಲಕ್ಷಾಂತರ ಜನರು ಶಿಖರದ ಮೇಲೆ ಸುರಿಯುವ ಎಣ್ಣೆಯನ್ನು ಹಿಡಿಯಲು ಸಾಲುಗಟ್ಟಿ ನಿಲ್ಲುತ್ತಾರೆ. ಇದು ಭಕ್ತಿಯ ಪರಾಕಾಷ್ಠೆ. ಇಲ್ಲಿ ಮಳುಸಿದ್ದೇಶ್ವರರಿಗೆ ಮಳುಸಿದ್ದ ಅಂತ ಏನಕ್ಕೆ ಹೆಸರು ಬಂತಂತ ನಿಮಗೆ ಗೊತ್ತಾ? ಮರುಳರು ಅಂದರೆ ಲೌಕಿಕ ಜಗತ್ತಿನ ಮಾಯೆಗೆ ಸಿಲುಕದ ಪರಮಾತ್ಮನ ಧ್ಯಾನದಲ್ಲಿ ಮರುಳಾದವರು ಎಂದರ್ಥ. ಹಾಗಾಗಿ ಇವರನ್ನು ಮಳುಸಿದ್ದೇಶ್ವರ ಅಂತ ಕರೀತಾರೆ. ಅಂದಿನ ಕಾಲದಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಲಿಂಗ ದೀಕ್ಷೆ ನೀಡಿ ಆಧ್ಯಾತ್ಮದ ಬಾಗಿಲು ತೆರೆದವರು ನಮ್ಮ ಮಳುಸಿದ್ದರು. ಅವರು ಒಣಗಿದ ಕೋಲನ್ನೇ ನೆಲಕ್ಕೆ ಚುಚ್ಚಿದಾಗ ಅದು ಚಿಗುರಿತು, ಬರಗಾಲವಿದ್ದಾಗ ಅವರ ಸ್ಪರ್ಶದಿಂದ ನೀರು ಚಿಮ್ಮಿತು ಎಂಬ ಅನೇಕ ಕುರುಹುಗಳಿವೆ. ಇಂದಿಗೂ ಅವರ ಯೋಗ ಶಕ್ತಿ ಈ ಪರಿಸರದಲ್ಲಿ ಆವರಿಸಿದೆ ಎಂದು ಭಕ್ತರು ಇವಾಗಲೂ ಕೂಡ ನಂಬುತ್ತಾರೆ. ವೀರಶೈವ ಧರ್ಮದ 5 ದಿಕ್ಕುಗಳ ಪೀಠಗಳಲ್ಲಿ ಉಜ್ಜಯಿನಿಯು ಪಶ್ಚಿಮ ಪೀಠ. ಈ ದೇವಾಲಯವು ಶಿಖರ ಅತ್ಯಂತ ಎತ್ತರವಾಗಿದ್ದು ವಿಜಯನಗರ ಕಾಲದ ಶೈಲಿಯನ್ನು ಹೋಲುತ್ತದೆ. ಇಲ್ಲಿನ ಅತಿ ದೊಡ್ಡ ವಿಶೇಷವೇನೆಂದರೆ ಶಿಖರಕ್ಕೆ ತೈಲಾಭಿಷೇಕ. ಶಿಖರದ ಮೇಲಿನಿಂದ ಸುರಿಯುವ ಎಣ್ಣೆಯು ಯಾವುದೇ ಅಶುದ್ಧತೆ ಇಲ್ಲದೆ ಕೆಳಗೆ ಬರುತ್ತದೆ. ಈ ತೈಲವನ್ನು ಮನೆಗೆ ಒಯ್ದು ಪೂಜಿಸಿದರೆ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂಬ ಅಚಲ ನಂಬಿಕೆ ಇದೆ. ಇದನ್ನು ವಿಜ್ಞಾನಕ್ಕೂ ಮೀರಿದ ನಂಬಿಕೆ ಎನ್ನಬಹುದು. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವ ಉಜ್ಜಯಿನಿ ಜಾತ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಇಡೀ ಕ್ಷೇತ್ರವು ದೀಪಗಳಿಂದ ಕಂಗೊಳಿಸುವಾಗ ದೇವಲೋಕವೇ ಧರೆಗಿಳಿದಂತೆ ಭಾಸವಾಗುತ್ತದೆ. ಅಂದು ಲಕ್ಷಾಂತರ ಜನರು ಶಿಖರದ ಮೇಲೆ ಸುರಿಯುವ ಎಣ್ಣೆಯನ್ನು ಹಿಡಿಯಲು ಸಾಲುಗಟ್ಟಿ ನಿಲ್ಲುತ್ತಾರೆ. ಇದು ಭಕ್ತಿಯ ಪರಾಕಾಷ್ಠೆ. ಇಲ್ಲಿನ ಜಾತ್ರೆಗಳಲ್ಲಿ ವೀರಗಾಸೆ, ನಂದಿಕೋಲು, ಕುಣಿತದಂಥ ಹಳೆ ಕಲೆಗಳು ಇಂದಿಗೂ ಜೀವಂತವಾಗಿವೆ. ಪ್ರತಿ ಊರಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಜಾನಪದ ಕಲೆಗಳು ಮರೆಮಾಚುವಾಗ ಇಲ್ಲಿ ಈ ಸ್ಥಳದಲ್ಲಿ ಜನಪದ ಕಲೆಗಳು ಇಂದಿಗೂ ಆಚರಿಸುತ್ತಾರೆ. ಉಜ್ಜಯಿನಿ ಎಂಬುದು ಕೇವಲ ಕಲ್ಲು ಮಣ್ಣಿನ ಗುಡಿಯಲ್ಲ, ಅದು ನಮ್ಮ ಅಂತರಾತ್ಮದ ಕನ್ನಡಿ. ಮಳುಸಿದ್ದರು ಹೇಳಿದಂತೆ ಹೊರಗಿನ ಅಶುದ್ಧತೆಯನ್ನು ತೊಳೆಯುವ ಮೊದಲು ಒಳಗಿನ ಅಹಂಕಾರವನ್ನು ತೊಳೆದುಕೊಳ್ಳಬೇಕು. ಬದುಕಿನಲ್ಲಿ ದಾರಿ ಕಾಣದೇ ಇದ್ದಾಗ, ಮನಸ್ಸು ಅಶಾಂತವಾದಾಗ ಒಮ್ಮೆ ಉಜ್ಜಯಿನಿ ಕ್ಷೇತ್ರದ ಮಣ್ಣಿನಲ್ಲಿ ಕುಳಿತು ನೋಡಿ. ಅಲ್ಲಿನ ಮೌನವು ನಿಮಗೆ ಉತ್ತರ ನೀಡುತ್ತದೆ. ಇಂದಿಗೂ ಇಲ್ಲಿನ ಜಗದ್ಗುರುಗಳು ಸಮಾಜದ ಶಾಂತಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಓಂ ಶ್ರೀ ಮಳುಸಿದ್ದಾಯ ನಮಃ. ಇದಾಗಿ